ಶಾಸಕರಿಗೆ ನಿಗಮ ಮಂಡಳಿ ಆಗಿದೆ, ಕೆಲವರಿಗೆ ಬೇಸರ ಇದೆ. ಕೆಲವರ ಹೆಸರು ಸಿಎಂ ಶಿಫಾರಸು ಆದಾಗ ಇತ್ತು, ಆಮೇಲೆ ಅಧಿಸೂಚನೆ ಆಗುವಾಗಿರಲಿಲ್ಲ. ನೋಡ್ರಿ, ನೀವೇನು ಹೇಳಿದ್ರು ನಾ ಕೇಳೋದಿಲ್ಲ. ನಿಮ್ಮ ಪ್ರಶ್ನೆಗೆ ನೀವೇ ಬೇಕಾದಂಥದ್ದೆಲ್ಲ ಸೃಷ್ಟಿ ಮಾಡ್ಕೊಂಡು ಹೋದರೆ ಅದಕ್ಕೆಲ್ಲ ಏನು ಪ್ರಯೋಜನ ಇಲ್ಲ. ನಾವು ಭಾಳ ದೀರ್ಘವಾಗಿ ಚರ್ಚೆ ಮಾಡಿ ಕೊಟ್ಟಿದ್ದೀವಿ. ಎಲ್ಲರಿಗೂ ಆಸೆ ಇರ್ತದೆ, ಮಂತ್ರಿ ಆಗಬೇಕು ಅಂತ ಆಸೆ ಇರ್ತದೆ, ದೊಡ್ಡ ದೊಡ್ಡ ಬೋರ್ಡ್ ಬೇಕು ಅಂತ ಆಸೆ ಇರ್ತದೆ. ಕಾಂಗ್ರೆಸ್ ಪಕ್ಷ ಒಂದು ರೆಕಗ್ನಿಷನ್ಗೆ ಕೆಲವರಿಗೆಲ್ಲ ನಾವು ಗುರ್ಸಿದ್ದೀವಿ. ತಿರ್ಗಾ ರೊಟೇಷನ್ ಆಗ್ತದೆ. 2 ವರ್ಷ ಮಾತ್ರ ಅಂತ ಹೇಳಿದ್ದೀವಿ. 2 ವರ್ಷ ಆದಮೇಲೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದೀವಿ. ಏನು ನಾವು ಕಾಂಗ್ರೆಸ್ ಪಕ್ಷ ಸೇವೆ ಮಾಡೋರಿಗೆ ಏನು ಕೊಟ್ಟರು ಸೇವೆ ಮಾಡ್ಬೋದು. ಅದರಿಂದ ಯಾರು ಏನು ಗಾಬರಿ ಮಾಡ್ಕೊಳ್ಬೇಕಾಗಿಲ್ಲ. ಇನ್ನು 100 ಜನ ವರ್ಕರ್ಸ್ಗೆ ಅವಕಾಶ ಮಾಡಿಕೊಡೋಂಥ ಒಂದು ವ್ಯವಸ್ಥೆನ ನಾವು ಮಾಡಿದ್ದೀವಿ. ಈಗ ಫಸ್ಟ್ ಲೈನ್ 39 ಮಾಡಿದ್ದೀವಿ, ತಿರ್ಗಾ ಇನ್ನೊಂದು 39 ಆಗ್ತದೆ. ಇನ್ನು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳು, ಪ್ರಧಾನ ಕಾರ್ಯದರ್ಶಿಗಳು, ಕೆಲವೆಲ್ಲ ಬ್ಲಾಕಲ್ಲಿ ದುಡ್ದಂಥವ್ರು, ಕಾರ್ಯಕರ್ತರು ಎಲ್ಲರೂ ಕೂಡ ಇನ್ನೂ ಮಾಡಬೇಕಾಗಿದೆ. 39 ಜನ ಕಾರ್ಯಕರ್ತರಿಗೆ ಯಾವಾಗ ಅನೌನ್ಸ್ ಆಗಬೇಕು ಸರ್? ಕಾರ್ಯಕರ್ತರ ವಿಚಾರದಲ್ಲಿ ಯಾಕೋ ಗೊಂದಲ ಇದೆ ಅಂತ ಕಾಣಿಸ್ತಿದೆ ಸರ್. ಯಾಕಂದ್ರೆ ನಿಮಗೆ ಗೊಂದಲ ಇರಬೇಕು. ನೀವು ನೋಡಿ, ಚೀಫ್ ಮಿನಿಸ್ಟರ್ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಯಾರಿಗೆ ಏನೇನು ಕೊಟ್ಟಿರಬೇಕು ಉತ್ತರ ಕೊಟ್ಟಿದ್ದಾರೆ. ಅದೊಂದು ಪ್ರೊಸೀಜರ್ ಇದೆ, ಆಯಿತಾ. ಕಾಂಗ್ರೆಸ್ಸು ಅಧ್ಯಕ್ಷರನ್ನ ನಾನು, ಮುಖ್ಯಮಂತ್ರಿಗಳು, ಜನರಲ್ ಸೆಕ್ರೆಟರಿ ಕೂತ್ಕೊಂಡು ಮಾತಾಡಿದ್ವಿ. ಎಲ್ಲರೂ ನಮಗೆ ಲೆಟರ್ಗಳು ಕೊಟ್ಟಿದ್ದಾರೆ. ಆ ಲೆಟರ್ ನಿಮಗೆ ನಾನು ತೋರಿಸ್ಬೇಕಾದಿಲ್ಲ. ಎಲ್ಲರೂ ರೈಟಿಂಗಲ್ಲಿ ಯಾರ್ಯಾರು ಬೇಕು ಅಂತ ಹೆಸರುಗಳು ಕೊಟ್ಟಿದ್ದಾರೆ. ನಾವು ಕೆಲವ್ರಿಗೆ ಎಲೆಕ್ಷನ್ ಸಂದರ್ಭದಲ್ಲಿ ಕೆಲವ್ರಿಗೆಲ್ಲ ಮಾತು ಕೊಟ್ಟಿದ್ದು. ಎಲ್ಲರಿಗೂ ನಾವು ಹಾನರ್ ಮಾಡಿದ್ವಿ ಅಂತ ಹೇಳೋದಿಲ್ಲ. ಎಲ್ಲ ಕ್ಷೇತ್ರದಲ್ಲೂ 2-3 ಜನ ಆಸ್ಪಿರೆಂಟ್ಸ್ ಇದ್ದರು. ನಾವು ಕೆಲವ್ರಿಗೆ ಮಾಡಿದ್ದೀವಿ, ಇನ್ನು ಕೆಲವ್ರಿಗೆ ಮಾಡ್ತೀವಿ. ಭಾಳ ಲೇಟಾಗಿ ಮಾಡ್ತಿದ್ರು, ನಾವು ಭಾಳ ಜಲ್ದಿ ಮಾಡಿದ್ದೀವಿ. ಇನ್ನು ಬೇಕಾದಷ್ಟು ಹುದ್ದೆಗಳನ್ನು ಸೃಷ್ಟಿಸಿದ್ದೀವಿ. ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 100 ಜನ ಕಾರ್ಯಕರ್ತರಿಗೆ ಹಾಸ್ಪಿಟಲ್ ಕಮಿಟಿ, ಆಶ್ರಯ ಕಮಿಟಿ, ಆರಾಧನಾ ಕಮಿಟಿ, ಬಗರ್ಕುಂಬ ಸಾಗುವಳಿ ಕಮಿಟಿ, ಟ್ರಿಬ್ಯುನಲ್ಲು, ಮುನ್ಸಿಪಾಲ್ಟಿ, ಹಿಂಗೆ 100 KV ಕಮಿಟಿ, ನಮ್ಮ ಡ್ಯಾಮ್ಗಳದ್ದು ಕಮಿಟಿ ಎಲ್ಲ ಕೂಡ ಮಾಡೋಂಥ ಬೇಕಾದಷ್ಟು ಅವಕಾಶ ಇದೆ. ನಾವೆಲ್ಲ ಮಾಡ್ತಾ ಇದ್ದೀವಿ. ಅದರಿಂದ ನೀವು ಮಾಧ್ಯಮದವ್ರು ಪಾಪ ನಿಮ್ಗೆ ಯಾಕೆ ಬೇಜಾರಲ್ಲಿದ್ದೀರೋ ನಂಗೆ ಅರ್ಥ ಆಗ್ತಾ ಇದೆ.